ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ವಿಶ್ ಬರುತ್ತೆ, ಬಟ್ .wishes.apk ಅಂತ ಇರುತ್ತೆ. ಆ APK ಫೈಲ್ ಅನ್ನು ನೀವು ಎಲ್ಲಿಯಾದ್ರೂ ಬೈ ಮಿಸ್ಟೇಕ್ ಒತ್ತಿದ್ರೆ ನಿಮ್ಮ ಫೋನ್ 100% ಹ್ಯಾಕ್ ಆಗುವ ಸಾಧ್ಯತೆಗಳು ಇರುತ್ತೆ. ATM ಅಲ್ವಾ, ಬ್ಯಾಂಕ್ ಇದೆ ಅಲ್ವಾ, ನಾವು ಸ್ಕ್ಯಾನ್ ಮಾಡೋಣ ಅಂತ. ಸೊ ಈ ತರ ಯಾವುದೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವಾಗ ಕೂಡ ನಾವು ತುಂಬಾ ಜಾಗೃತರಾಗಿರ್ಬೇಕು. ಆ ಫೋನ್ ಅಲ್ಲಿ ಒಂದು ಸ್ಪೈವೇರ್ ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ನೀವು ಏನೆಲ್ಲ ಡೇಟಾ ಟ್ರಾನ್ಸ್ಫರ್ ಮಾಡ್ತೀರಿ ಅದೆಲ್ಲ ಸೈಬರ್ ಕ್ರಿಮಿನಲ್ ಸಿಗುತ್ತೆ. ಡೇಟಾ ಇಸ್ ದ ನ್ಯೂ ಆಯಿಲ್. ಈಗ ಸೈಬರ್ ಕ್ರಿಮಿನಲ್ಸ್ ಬೇಕಾಗಿರೋದು ನಿಮ್ಮ ಡೇಟಾ. ಮೊದಲಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಐ ವಿಶ್ ಯು ಆಲ್ ಸೈಬರ್ ಸೇಫ್ 2026 ಅಂತ ಹೇಳಿಕ್ ಬಯಸ್ತೇನೆ ನಾನು. ಸೊ ನೀವು ಯಾವಾಗ್ಲೂ ನಿಮ್ಮ ವಾಟ್ಸ್ಆಪ್ ಅಥವಾ ಮೆಸೆಂಜರ್ಸ್ ನೋಡಿದ್ರೆ ಒಂದು 10-15 ಮೆಸೇಜಸ್ ಇರುತ್ತೆ. ಬಟ್ ನೀವು ಈ ಹಬ್ಬದ ಟೈಮಲ್ಲಿ, ಹೊಸ ವರ್ಷ ಟೈಮಲ್ಲಿ ನೋಡಿದ್ರೆ ಒಂದು 100-200 ಮೆಸೇಜಸ್ ಇರುತ್ತೆ. ಎಷ್ಟೋ ಸರ್ತಿ ಯಾರೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕಳಿಸಿರ್ತಾರೆ, ನಾವು ಅದನ್ನು ಕರೆಕ್ಟ್ ಆಗಿ ಓದದೆ ಥ್ಯಾಂಕ್ ಯು, ವಿಶ್ ಯು ದ ಸೇಮ್ ಅಂತ ರಿಪ್ಲೈ ಕಳಿಸಿರುವ ಸಂದರ್ಭಗಳು ಎಷ್ಟೋ ಇವೆ. ಸೊ ಹಾಗಿರುವಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನಾವು ಯಾವುದೇ ಮೆಸೇಜ್ ನಮಗೆ ಈ ಟೈಮ್ ಅಲ್ಲಿ ಬಂದಾಗ ಅದನ್ನು ಕರೆಕ್ಟ್ ಆಗಿ ನೋಡಿ ನಾವು ಅದನ್ನು ರಿಪ್ಲೈ ಮಾಡಬೇಕು, ಡೌನ್ಲೋಡ್ ಮಾಡಬೇಕು. ಅದೇ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಕೆಲವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸ್ವಲ್ಪ ಭಯವನ್ನು ಉಂಟು ಮಾಡುತ್ತರ ತುಂಬಾ ಇನ್ಫ್ಲೂಯೆನ್ಸರ್ಸ್ ಗಳು ಕೂಡ ಕೆಲವು ವಿಡಿಯೋಸ್ ಗಳಿಗೆ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಫೋಟೋ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆ 0 ಆಗುತ್ತೆ, ನಿಮ್ಮ ಅಕೌಂಟ್ 0 ಆಗುತ್ತೆ. ನಾಟ್ ಎಟ್ ಆಲ್, ಆತರ ಯಾವುದೂ ಆಗಲ್ಲ. ಬಟ್ ನಾವು ಏನ್ ನೆನಪಲ್ಲಿ ಇಡ್ಬೇಕಂದ್ರೆ, ಯಾವುದೇ ಒಂದು ಫೋಟೋ ನೀವು ಡೌನ್ಲೋಡ್ ಮಾಡುವಾಗ ನಿಮ್ಮ ಫೋನ್ ಆಲ್ರೆಡಿ ಕಾಂಪ್ರಮೈಸ್ ಆಗಿದ್ದಿದ್ರೆ ಎಸ್, ಅದು ಡೇಂಜರಸ್. ಬಟ್ ಫೋಟೋಸ್ ಬಿಟ್ಬಿಟ್ಟು ಯಾವುದೇ ಫೈಲ್ ಇರ್ಬೋದು, ಯಾವುದೇ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಇದನ್ನು ಡೌನ್ಲೋಡ್ ಮಾಡೋದು ಸ್ವಲ್ಪ ರಿಸ್ಕಿ. ಯಾಕಂದ್ರೆ ಯಾವುದೇ ಒಂದು ಫೈಲ್ ಅಲ್ಲಿ ಅವರು ಸ್ಟೆಗ್ನೋಗ್ರಾಫಿ ಅಂತ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿ ಅದರ ಒಳಗಡೆ ಯಾವುದಾದ್ರೂ ಒಂದು ಮಾಲ್ವೇರು, ಸ್ಪೈವೇರು ಹಾಕಿ ಕಳಿಸಿರುವ ಎಷ್ಟೋ ಚಾನ್ಸಸ್ ಇರುತ್ತೆ. ಆಟೋ ಎಕ್ಸಿಕ್ಯೂಟ್ ಆಗುವ ಸ್ಕ್ರಿಪ್ಟ್ ಇರುವ ಸಾಧ್ಯತೆಗಳು ಇರುತ್ತೆ. ಇಟ್ ಕುಡ್ ಬಿ ಎನಿಥಿಂಗ್. ಆರ್ ಈಗ ಮೋಸ್ಟ್ ಕಾಮನ್ ಆಗಿ ಏನಾಗ್ತಾ ಇದೆ ಅಂದ್ರೆ, ನಿಮ್ಗೆ ವಿಶಸ್ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ವಿಶ್ ಬರುತ್ತೆ, ಬಟ್ .wishes.apk ಅಂತ ಇರುತ್ತೆ. ಆ APK ಫೈಲ್ ಅನ್ನು ನೀವು ಎಲ್ಲಿಯಾದ್ರೂ ಬೈ ಮಿಸ್ಟೇಕ್ ಒತ್ತಿದ್ರೆ ನಿಮ್ಮ ಫೋನ್ 100% ಹ್ಯಾಕ್ ಆಗುವ ಸಾಧ್ಯತೆಗಳು ಇರುತ್ತೆ. ಬಟ್ ಈಗ ಸೈಬರ್ ಕ್ರಿಮಿನಲ್ಸ್ ಮೊದಲು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವುದೋ ಒಂದು ಜಾಕೆಟ್ ಹಾಕಿ ಯಾವುದೋ ಒಂದು ರಿಮೋಟ್ ಅಲ್ಲಿ ಕೂತ್ಕೊಂಡು ನಿಮ್ಮನ್ನು ಟಾರ್ಗೆಟ್ ಮಾಡೋ ತರ ನಾವು ವಿಡಿಯೋಸ್ ಎಲ್ಲ ನೋಡಿದ್ದೇವೆ. ಬಟ್ ಹಾಗೇನು ಆಗ್ತಾ ಇಲ್ಲ. ಸಿಂಪಲ್ ಆಗಿರುವ ಮೆಸೇಜ್ ಇಂದಲೂ ಅವರು ನಿಮ್ಮ ಫೋನ್ ಹ್ಯಾಕ್ ಮಾಡಬಹುದು, ಲಿಂಕ್ ಕಳಿಸಬಹುದು ನಿಮ್ಗೆ. ನಾವು ಯಾವುದೇ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡುವಾಗ ತುಂಬಾ ಜಾಗೃತರಾಗಿರ್ಬೇಕು. ಬಟ್ ಫಿಶಿಂಗ್ ಅಂದ್ರೆ ಇಮೇಲ್ ಮೂಲಕ, ಸ್ಮಿಶಿಂಗ್ SMS ಮೂಲಕ, ಅಥವಾ ವಿಶಿಂಗ್ ಕಾಲ್ ಮೂಲಕ, ಇದೆಲ್ಲ ಬಿಟ್ಟು ಈಗ ಒಂದು ಹೊಸ ಟೆಕ್ನಿಕ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದು ಕ್ವಿಶಿಂಗ್ ಅಂತ. ಕ್ವಿಶಿಂಗ್ ಅಂದ್ರೆ QR ಫಿಶಿಂಗ್. ಈಗ ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡ್ತೇವೆ. ಯಾವುದೇ ಒಂದು ಆಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ QR ಅನ್ನು ಸ್ಕ್ಯಾನ್ ಮಾಡ್ತೇವೆ. ಸೊ ಈಗ ಸೈಬರ್ ಕ್ರಿಮಿನಲ್ಸ್ QR ಕೋಡ್ ಅನ್ನು ಯೂಸ್ ಮಾಡಿ ಮಾಲ್ವೇರ್ ಮತ್ತೆ ಸ್ಪೈವೇರ್ ಸ್ಪ್ರೆಡ್ ಮಾಡ್ಲಿಕ್ಕೆ ಅವರು ಅದನ್ನು ಒಂದು ಟೂಲ್ ತರ ಯೂಸ್ ಮಾಡಿ ಜನರನ್ನು ವಾಟ್ಸ್ಆಪ್ ಗ್ರೂಪ್ಸ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು, ಎಸ್ಪೆಷಲಿ ನಿಮ್ಮ ATM ಸೆಂಟರ್ ಅಲ್ಲಿ ಕೂಡ ಅವರು ಒಂದು ಪೋಸ್ಟರ್ ಅಲ್ಲಿ ಹಾಕಿರ್ತಾರೆ, ನಿಮ್ಮ ಆಪ್ ಅಪ್ಡೇಟ್ ಆಗಿದೆಯಾ, ಇಲ್ಲದಿದ್ರೆ ಈ QR ಸ್ಕ್ಯಾನ್ ಮಾಡಿ ಅಂತ. ನಾವೆನಿಸ್ತೇವೆ ಇಲ್ಲ ATM ಅಲ್ವಾ, ಬ್ಯಾಂಕ್ ಇದೆ ಅಲ್ವಾ, ನಾವು ಸ್ಕ್ಯಾನ್ ಮಾಡೋಣ ಅಂತ. ಸೊ ಈ ತರ ಯಾವುದೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವಾಗ ಕೂಡ ನಾವು ತುಂಬಾ ಜಾಗೃತರಾಗಿರ್ಬೇಕು. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ದು ಯಾವುದೇ ಪಾಸ್ವರ್ಡ್ ಯಾರಿಗೂ ಹೇಳಬಾರ್ದು. ಮಿನಿಮಮ್ ಅದರಲ್ಲಿ 13 ಅಕ್ಷರಗಳಿರ್ಬೇಕು. ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್ಸ್ ಮತ್ತೆ ಸಿಂಬಲ್ಸ್ ಇರಬೇಕು. ಅದರ ಜೊತೆಯಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಇರುತ್ತೆ. ನಿಮ್ಮ ವಾಟ್ಸ್ಆಪ್ ಅಲ್ಲೂ ಇದೆ, ಫೇಸ್ಬುಕ್ ಅಲ್ಲೂ ಇದು, ಜಿಮೇಲ್ ಅಲ್ಲೂ ಇದೆ. ಸೊ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಎಲ್ಲಿಯಾದ್ರೂ ನಿಮ್ಮ ಪಾಸ್ವರ್ಡ್ ಲೀಕ್ ಆದ್ರೂ ಕೂಡ ಒಂದು OTP ನಿಮ್ಮ ಮೊಬೈಲಿಗೆ ಬರುತ್ತೆ. ಆ OTP ನೀವು ಎಂಟರ್ ಮಾಡಿದ್ರೆ ಮಾತ್ರ ನಿಮಗೆ ಲಾಗಿನ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಅದನ್ನು ನೀವು ಎನೇಬಲ್ ಮಾಡಬೇಕು. ವಾಟ್ಸ್ಆಪ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಮಾಡಬೇಕು. ಯಾಕಂದ್ರೆ ಎಷ್ಟೋ ಕೇಸಸ್ ನಾವು ನೋಡಿದ್ದೇವೆ, ಅದರಲ್ಲಿ ನಿಮ್ಮ ಫ್ರೆಂಡ್ ಇದೆ ನಂಬರ್ ಇಂದ ನಿಮ್ಗೆ ಒಂದು ಮೆಸೇಜ್ ಬರ್ತದೆ, ನಿಮ್ಗೆ ಗೊತ್ತಿರಲ್ಲ ಅವ್ರದ್ದು ನಂಬರ್ ಹ್ಯಾಕ್ ಆಗಿದೆ ಅಂತ. ಆ ಮೆಸೇಜ್ ಏನಿರುತ್ತಂದ್ರೆ, ನಾನ್ ನಿನ್ನನ್ನು
ಟ್ರಸ್ಟೆಡ್ ಫ್ರೆಂಡ್ ಅಂತ ಆಡ್ ಮಾಡಿದ್ದೇನೆ, ಅದಕ್ಕೆ ನಿಮ್ಗೆ ಒಂದು OTP ಬರುತ್ತೆ, ನನ್ಗೆ ಶೇರ್ ಮಾಡು ಅಂತ. ನೀವ್ ಎಣಿಸ್ತೀರಿ ಅನಂತ್ ಪ್ರಭುವೇ ಕಳಿಸಿರೋದಲ್ವಾ, ಆಯ್ತು ಶೇರ್ ಮಾಡ್ತೇನಂತ. ನೀವು ಅದನ್ನು ಶೇರ್ ಮಾಡಿದ ತಕ್ಷಣ ನಿಮ್ಮ ವಾಟ್ಸ್ಆಪ್ ನಿಮ್ಮ ಫೋನ್ ಇಂದ ಡಿಸೇಬಲ್ ಆಗುತ್ತೆ, ಆ ಅಟ್ಯಾಕರ್ ಇದು ಮೊಬೈಲ್ ಅಲ್ಲಿ ಅದು ಎನೇಬಲ್ ಆಗುತ್ತೆ. ಈಗ ಅವರು ನಿಮ್ಮ ಹೆಸರಲ್ಲಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಇದೇ ತರ ಮೆಸೇಜ್ ಕಳಿಸ್ತಾರೆ, ಹಣ ಕೇಳ್ತಾರೆ, ಅಥವಾ ಪೇಮೆಂಟ್ ಆ ನಂಬರಿಗೆ ಮಾಡಂತ ರಿಕ್ವೆಸ್ಟ್ ಮಾಡ್ತಾರೆ, ಏನು ಮಾಡುವ ಸಾಧ್ಯತೆಗಳಿರುತ್ತೆ. ಎಸ್ಪೆಷಲಿ ಬಾಸ್ ಗಳ ನಂಬರ್ ಇಂದ ಎಂಪ್ಲಾಯೀಸ್ ಗಳಿಗೆ ಮೆಸೇಜ್ ಬರುವ ತುಂಬಾ ಸಾಧ್ಯತೆಗಳಿರುತ್ತೆ. ಸೊ ಇದನ್ನು ನಾವು ಕೇರ್ ಮಾಡಬೇಕು. ಮತ್ತೆ ಲಿಂಕ್ ಯಾವುದೇ ನೀವು ಒತ್ತುವಾಗ ತುಂಬಾ ಜಾಗೃತರಾಗಿರ್ಬೇಕು. ಯಾಕಂದ್ರೆ ಒಂದು ಲಿಂಕ್ ಒತ್ತಿದ್ರೆ ನಿಮ್ಗೆ ಗೊತ್ತಿರದಾಗೆ ಯಾವುದೇ ಒಂದು ಫೈಲ್ ಡೌನ್ಲೋಡ್ ಆಗ್ಬಹುದು ನಿಮ್ಮ ಫೋನ್ ಅಲ್ಲಿ, ಅಥವಾ ನಿಮ್ಮ ಎಲ್ಲ ಡೀಟೇಲ್ಸ್ ಅವರಿಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ IP ಅಡ್ರೆಸ್, ನಿಮ್ಮ ಮೊಬೈಲ್ ಯಾವುದು, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀರಿ, ಫೋನ್ ಅನ್ನು ಪೋರ್ಟ್ರೇಟ್ ಆಗಿ ಇಡ್ತಿದ್ದೀರಾ, ಲ್ಯಾಂಡ್ಸ್ಕೇಪ್ ಇಡ್ತಿದ್ದೀರಾ, ಅಥವಾ ನೀವು ಬ್ಲೂಟೂತ್ ಆನ್ ಮಾಡಿಟ್ಟಿದ್ದೀರಾ ಇಲ್ವೋ, ಎಲ್ಲ ಡೀಟೇಲ್ಸ್ ನಿಮ್ದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾವುದೇ ಒಂದು ಫೋನ್ ಅಲ್ಲಿ ಲಿಂಕ್ ಬಂದಾಗ ಅದನ್ನು ಕೇರ್ಫುಲ್ ಆಗಿ ಕ್ಲಿಕ್ ಮಾಡಿ. ಅಂಡ್ ಲಾಸ್ಟ್ ಪಾಯಿಂಟ್, ನಿಮ್ಮ ಹತ್ರ ಎಷ್ಟೇ ಡಿಜಿಟಲ್ ಡಿವೈಸಸ್ ಇರಲಿ, ಫೋನ್ ಇರ್ಲಿ, ಟ್ಯಾಬ್ ಇರ್ಲಿ, ಲ್ಯಾಪ್ಟಾಪ್ ಇರ್ಲಿ, ಕಂಪ್ಯೂಟರ್ ಇರ್ಲಿ, ಡೆಸ್ಕ್ಟಾಪ್, ನೀವು ಏನ್ ಮಾಡ್ಬೇಕಂದ್ರೆ ಅದರಲ್ಲಿ ಒಂದು ಆಂಟಿ ವೈರಸ್ ಹಾಕ್ಬೇಕು. ಗವರ್ಮೆಂಟ್ ಆಫ್ ಇಂಡಿಯಾದು ಕವಚ್ ಅಂತ ಆಂಟಿ ವೈರಸ್ ಇದ್ರೆ ಅದು ಫ್ರೀ, ಅದನ್ನು ನೀವು ಬೇಕಾದ್ರೆ ಹಾಕ್ಬೋದು. ಅಥವಾ ನೀವು ಯಾವುದೇ ಒಂದು ಪೇಡ್ ಆಂಟಿ ವೈರಸ್ ಅನ್ನು ಹಾಕಿ ನಿಮ್ಮ ಫೋನ್ ಅಲ್ಲಿ ಅಥವಾ ಟ್ಯಾಬ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಒಂದು ಕಂಪ್ಲೀಟ್ ಸ್ಕ್ಯಾನ್ ಮಾಡಿ ನೋಡ್ಬೇಕು, ಎಲ್ಲಿಯಾದ್ರೂ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ಅದು ನಿಮ್ಗೆ ಹೇಳುತ್ತೆ. ಸೆಕೆಂಡ್ ಪಾಯಿಂಟ್, ಆಂಟಿ ವೈರಸ್ ಇರ್ಬೋದು, ಆಪ್ ಇರ್ಬೋದು, ಆಪರೇಟಿಂಗ್ ಸಿಸ್ಟಮ್, ನಿಮ್ಗೆ ಪದೇ ಪದೇ ಅಪ್ಡೇಟ್ಸ್ ಅವೈಲೇಬಲ್ ಅಂತ ಮೆಸೇಜ್ ಬರುತ್ತೆ. ಆಗ ನಾವು ಏನ್ ಮಾಡ್ತೇವೆ, ನೋ ಲೇಟರ್, ವೆನ್ ವೈಫೈ ಅವೈಲೇಬಲ್, ನಾಟ್ ನೌ ಅಂತ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ತೇವೆ. ದಯವಿಟ್ಟು ಪೋಸ್ಟ್ಪೋನ್ ಮಾಡಬೇಡಿ. ಈ ತರ ಮೆಸೇಜ್ ಬಂದಾಗ ಇಮ್ಮಿಡಿಯೇಟ್ಲಿ ನೀವು ಅಪ್ಡೇಟ್ ಅನ್ನು ಡೌನ್ಲೋಡ್ ಮಾಡಿ ಅದನ್ನು ಎನೇಬಲ್ ಮಾಡಿ. ಯಾಕಂದ್ರೆ ಅಪ್ಡೇಟ್ಸ್ ಅವ್ರು ಕೊಡುದು ಎನಿ ಟೈಮ್ ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಇಶ್ಯೂ ಇದ್ದಾಗ, ಅಥವಾ ಹ್ಯಾಕ್ ಆಗುವ ಸಾಧ್ಯತೆ ಇರುವಾಗ, ಅಥವಾ ಹೊಸ ಯಾವ್ದಾದ್ರು ಒಂದು ಫೀಚರ್ ಕೊಡ್ಲಿಕ್ಕೆ ಅಥವಾ ಆಪ್ಟಿಮೈಸ್ ಮಾಡ್ಲಿಕ್ಕೆ ಇರುವಾಗ ಅವರು ಅಪ್ಡೇಟ್ಸ್ ಅನ್ನು ರೋಲ್ ಔಟ್ ಮಾಡ್ತಾರೆ. ಅದು ಮಾಡಿದ ತಕ್ಷಣ ನಾವು ಇಮ್ಮಿಡಿಯೇಟ್ ಆಗಿ ನಮ್ಮ ಫೋನ್ ಅನ್ನು ಅಪ್ಡೇಟ್ ಮಾಡಬೇಕು. ಇಲ್ಲದಿದ್ರೆ ಆ ಲೂಪ್ ಹೋಲ್ ಅನ್ನು ಸೈಬರ್ ಕ್ರಿಮಿನಲ್ಸ್ ಯೂಸ್ ಮಾಡಿ ನಿಮ್ಮ ಡಿವೈಸಸ್ ಅನ್ನು ಅವರು ಸುಲಭವಾಗಿ ಹ್ಯಾಕ್ ಮಾಡ್ತಾರೆ. ಸೊ ಇಂಟರ್ನೆಟ್ ಅನ್ನು ರೆಸ್ಪಾನ್ಸಿಬ್ಲಿ ಯೂಸ್ ಮಾಡಿ, ಬ್ರೌಸ್ ಮಾಡಿ. ಫೆಸ್ಟಿವಲ್ ಟೈಮ್ ಅಲ್ಲಿ ಕೆಲವು QR ಕೋಡ್ಸ್ ಗಳನ್ನು ಅವರು ಕಳಿಸ್ತಾರೆ, ನಿಮ್ಗೆ ಸ್ಕ್ರಾಚ್ ಕಾರ್ಡ್ಸ್ ಅನ್ನು ಕಳಿಸ್ತಾರೆ. ಮನೆಗೆ ಪೋಸ್ಟ್ ಅಲ್ಲೂ ಸ್ಕ್ರಾಚ್ ಕಾರ್ಡ್ ಕಳಿಸಬಹುದು, ಅಥವಾ ಯಾವ್ದೋ ಒಂದು ಸ್ಕ್ರಾಚ್ ಕಾರ್ಡ್ ನಿಮ್ಗೆ ಗೂಗಲ್ ಪೇ ಅಲ್ಲಿ ಬರುತ್ತಲ್ವಾ ರಿವಾರ್ಡ್ಸ್ ಅಂತ, ಆ ತರ ಒಂದು ಸ್ಕ್ರಾಚ್ ಕಾರ್ಡ್ ಇರ್ಬೋದು. ಅಥವಾ ಯಾವುದೇ ಒಂದು ಇಮೇಲ್ ಕಳಿಸಿ ನೀವು ಲಾಟ್ರಿ ವಿನ್ ಆಗಿದ್ದೀರಿ, ಗಿಫ್ಟ್ ವಿನ್ ಆಗಿದ್ದೀರಿ, ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿದೆ, ಅವ್ರು ಯಾವುದೋ ಒಂದು ಮೆಥಡ್ ಯೂಸ್ ಮಾಡಿ ನಿಮ್ಮನ್ನು ಟ್ರಿಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಫಸ್ಟ್ ಪಾಯಿಂಟ್ ನಾವು ಏನ್ ನೆನಪಲ್ಲಿ ಇಡ್ಬೇಕಂದ್ರೆ, ಈ ತರ ಸುಲಭವಾಗಿ ಯಾವುದೇ ಕಂಪನಿಗಳು ನಿಮ್ಗೆ ಗಿಫ್ಟ್ಸ್ ಇರ್ಬೋದು, ವೌಚರ್ಸ್ ಇರ್ಬೋದು, ಅವ್ರು ಕೊಡಲ್ಲ. ಸೆಕೆಂಡ್ ಪಾಯಿಂಟ್, ನಾವು ರೀಸೆಂಟ್ ಆಗಿ ಒಂದು ಹೊಸ ಟ್ರೆಂಡ್ ನೋಡ್ತಾ ಇದ್ದೇವೆ. HNI ಅಂದ್ರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ ಗಳಿಗೆ ಅವರ ಮನೆಗೆ ಹೊಸ ಫೋನ್ಸ್ ಗಳು ಕೊರಿಯರ್ ಅಲ್ಲಿ ಬರ್ತಾ ಇತ್ತಂತೆ. ತುಂಬಾ ಜನರಿಗೆ ಬಂದಿದೆ ಲೇಟೆಸ್ಟ್ ಫೋನ್ಸ್. ಆ ಫೋನ್ HNI ನೋಡಿ, ವಾವ್ ಇದು ಹೊಸ ಫೋನ್. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು S24 ಅಂತ ಎಣಿಸ್ಕೊಳ್ಳಿ, ನನಗೆ S25 ಫೋನ್ ಬಂದಿದೆ ಮನೆಗೆ. ನಾನೇನ್ ಮಾಡ್ತೇನೆ, ಆ ಫೋನ್ ಅನ್ನು ನಾನು ಯೂಸ್ ಮಾಡ್ತೇನೆ. ಅದರಲ್ಲಿ ಅವ್ರು ಕ್ಲಿಯರ್ ಆಗಿ ಬರ್ದಿರ್ತಾರೆ ಏನಂದ್ರೆ, ಈ ಬ್ಯಾಂಕ್ ಇದು ನೀವು ಒಳ್ಳೆ ಕಸ್ಟಮರ್ ಆದ ಕಾರಣ ನಾವು ನಿಮ್ಗೆ ಈ ಫೋನ್ ಅನ್ನು ಗಿಫ್ಟ್ ಮಾಡ್ತಾ ಇದ್ದೇವೆ ಅಂತ. ನಾವ್ ಎಣಿಸ್ತೇವೆ, ನಮ್ಮ ಬ್ಯಾಂಕೇ ನಮ್ಗೆ ಕೊಟ್ಟಿದೆ ಅಲ್ವಾ ಅಂತ. ನಾವು ಏನ್ ಮಾಡ್ತೇವೆ, ಆ ಫೋನ್ ಅನ್ನು ನಮ್ಮ ಕಂಪ್ಲೀಟ್ ಇದರಲ್ಲಿರುವ ಡೇಟಾ ಎಲ್ಲ ಅದರಲ್ಲಿ ಹಾಕ್ತೇವೆ, ಮತ್ತೆ ಆ ಫೋನ್ ಅನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆ ಫೋನ್ ಅಲ್ಲಿ ಒಂದು ಸ್ಪೈವೇರ್ ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ನೀವು ಏನೆಲ್ಲ ಡೇಟಾ ಟ್ರಾನ್ಸ್ಫರ್ ಮಾಡ್ತೀರಿ ಅದೆಲ್ಲ ಸೈಬರ್ ಕ್ರಿಮಿನಲ್ ಸಿಗುತ್ತೆ. ಡೇಟಾ ಇಸ್ ದ ನ್ಯೂ ಆಯಿಲ್. ಈಗ ಸೈಬರ್ ಕ್ರಿಮಿನಲ್ಸ್ ಬೇಕಾಗಿರೋದು ನಿಮ್ಮ ಡೇಟಾ. ಸೆಕೆಂಡ್, ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಅದರಲ್ಲಿ ಹಾಕೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಝೀರೋ ಆಗೋದು ಇದರ ಮೂಲಕ. ಯಾಕಂದ್ರೆ ತುಂಬಾ ಜನರು ನನಗೆ ಹೇಳ್ತಾರೆ, ಸರ್ ನಾನು ನನ್ನ ಬ್ಯಾಂಕ್ ಅಲ್ಲಿ ಅಮೌಂಟ್ ಇತ್ತು, ನಾನು OTP ಶೇರ್ ಮಾಡಿಲ್ಲ, ಆದ್ರೂ ಕೂಡ ನನ್ನ ಅಕೌಂಟ್ ಅಲ್ಲಿ ಹಣ ಎಲ್ಲ ಝೀರೋ ಆಯ್ತು ಅಂತ. ಇಟ್ ಇಸ್ ವೆರಿ ಸಿಂಪಲ್. 2 ರೀಸನ್ಸ್ ಅದಕ್ಕೆ. ಒಂದು, ನಿಮ್ಗೆ ಯಾರೋ ಒಂದು ಫೋನ್ ಗಿಫ್ಟ್ ಮಾಡಿದ್ದಾರೆ, ಅಥವಾ ನೀವು ನಿಮ್ಮ ಫೋನ್ ಯಾರಿಗೋ ಕೊಟ್ಟಿದ್ದೀರಿ, ಅವರು ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಈ ಸ್ಪೈವೇರ್, ಕೀ ಲಾಗರ್ ಅಂತ ಹೇಳ್ತೇವೆ. ಸೊ ನೀವು ಏನೇ ಟೈಪ್ ಮಾಡಿದ್ರು ಕೂಡ ಅದು ಅವರಿಗೆ ಅದರದ್ದು ಡೀಟೇಲ್ಸ್ ಸಿಗುತ್ತೆ. ಅದರಿಂದ ಸುಲಭವಾಗಿ ನಿಮ್ಮ ಅಕೌಂಟ್ಸ್ ಹ್ಯಾಕ್ ಆಗುತ್ತೆ. ಎರಡನೇದು, ನಿಮ್ಗೆ ಫೇಸ್ಬುಕ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹುಡುಗಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಅವ್ರು ನಿಮ್ಗೆ ಹೇಳ್ತಾರೆ, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಿ ಅಂತ. ನೀವು ನಂಬ್ತೀರಿ ಅದನ್ನು. ಸೊ ಆ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಆಕ್ಸೆಪ್ಟ್ ಮಾಡ್ತೀರಿ. ಆ ಹುಡುಗಿ ಏನ್ ಮಾಡ್ತಾಳೆ, ನಿಮ್ಗೆ ಒಂದು ವಿಡಿಯೋ ಕಾಲ್ ಮಾಡ್ತಾಳೆ.
ವಿಡಿಯೋ ಕಾಲ್ ಮಾಡುವಾಗ ವಾಟ್ಸ್ಆಪ್ ಅಲ್ಲಿ ಒಂದು ಫೀಚರ್ ಇದೆ, ಅದರ ಹೆಸರು ಸ್ಕ್ರೀನ್ ಶೇರಿಂಗ್ ಅಂತ. ಅವಳು ಹೇಳ್ತಾಳೆ ನಿಮ್ಮ ಸ್ಕ್ರೀನ್ ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಸ್ಕ್ರೀನ್ ಶೇರ್ ಕರೆಕ್ಟ್ ಆಗಿ ಮಾಡಲ್ಲ ಅಂತ. ನೀವು ಆ ಮೂಡ್ ಅಲ್ಲಿ ಇರ್ತೀರಿ, ನೀವು ಏನ್ ಮಾಡ್ತೀರಿ, ಆ ಸ್ಕ್ರೀನ್ ಶೇರ್ ಅನ್ನು ಎನೇಬಲ್ ಮಾಡ್ತೀರಿ. ಅದನ್ನ ಎನೇಬಲ್ ಮಾಡಿದ ತಕ್ಷಣ ನಿಮ್ಮ ಫೋನ್ ಅಲ್ಲಿ ಏನೆಲ್ಲ ಇದೆ ಅದೆಲ್ಲ ಅವಳಿಗೆ ಸ್ಕ್ರೀನ್ ಅಲ್ಲಿರುವ ಡೇಟಾವನ್ನು ಅವಳಿಗೆ ಕಾಣ್ತದೆ ಆ ಕಡೆ. ಅಂಡ್ ಅದೇ ಟೈಮ್ ಅಲ್ಲಿ ಅವಳು ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇನಿಶಿಯೇಟ್ ಮಾಡ್ತಾಳೆ. ಇನಿಶಿಯೇಟ್ ಮಾಡುವಾಗ ಬ್ಯಾಂಕ್ OTP ನಿಮ್ಮ ಫೋನಿಗೆ ಕಳಿಸ್ತದೆ, OTP ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ, ನೀವು ಶೇರ್ ಮಾಡಲ್ಲ, ಬಟ್ ಅವಳಿಗೆ ಅದು ಕಾಣ್ತದೆ. ಅದನ್ನ ಅವಳು ಎಂಟರ್ ಮಾಡ್ತಾಳೆ, ಟ್ರಾನ್ಸಾಕ್ಷನ್ ಎನೇಬಲ್ ಮಾಡ್ತಾಳೆ, ಎಕ್ಸಿಕ್ಯೂಟ್ ಮಾಡ್ತಾಳೆ. ಸೊ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಸ್ಕ್ರೀನ್ ಶೇರ್ ಯಾರ ಜೊತೆನೂ ಮಾಡಬಾರ್ದು. ಯಾರೇ ವಿಡಿಯೋ ಕಾಲ್ ಅನ್ನೋನ್ ನಂಬರ್ಸ್ ಇಂದ ಬಂದ್ರೆ ಅದನ್ನು ಆಕ್ಸೆಪ್ಟ್ ಮಾಡಬಾರ್ದು. ಮತ್ತೆ ಯಾರೇ ನಿಮ್ಗೆ ಫೋನ್ ಅಥವಾ ಏನಾದ್ರೂ ಟ್ಯಾಬ್ ಗಿಫ್ಟ್ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಫಾರ್ಮ್ಯಾಟ್ ಮಾಡಿ, ಆಂಟಿ ವೈರಸ್ ಹಾಕಿ ಅದನ್ನು ಕಂಪ್ಲೀಟ್ ಆಗಿ ಒಂದು ಚೆಕ್ ಮಾಡಿ ನೀವು ಅದನ್ನು ಯೂಸ್ ಮಾಡಬೇಕು. ಇಲ್ಲದಿದ್ರೆ ನೀವು ಹಾರ್ಡ್ ಅಂಡ್ ಮನಿ ಏನಿದೆ ನಿಮ್ಮ ಹತ್ರ ಎಲ್ಲ ಝೀರೋ ಆಗುವ ತುಂಬಾ ಸಾಧ್ಯತೆಗಳು ಇರುತ್ತೆ.